ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ರೈಟ್ ವೇ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಪ್ರೀತಿಯ ವೀಕ್ಷಕರೇ, ನಮ್ಮ ಇವತ್ತಿನ ಜಿಯಾರತ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಜಿಯಾರತ್ ಕೇಂದ್ರವಾದ ಬಂಟ್ವಾಳ ತಾಲೂಕಿನ ಬಾಂಬಿಲ ಎಂಬಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರಾದ ಸಯ್ಯಿದ್ ಬುಖಾರಿ ವಲಿಯುಲ್ಲಾಹಿ ಕದ್ದಸಲ್ಲಾಹು ಸುರ್ರುಲ್ ಅಜೀಜರವರದಾಗಿದ್ದೆ. ಅಲ್ಲಾಹು ಜಲ್ಲ ಜಲಾಲುಹು ಮಹಾತ್ಮರ ಬರ್ಕತಿನಿಂದ ನಿಮ್ಮೆಲ್ಲರ ಹಲಾಲಾದ ಉದ್ದೇಶವನ್ನು ಈಡೇರಿಸಲಿ, ಮಾರಕವಾದ ರೋಗಗಳಿಂದ ನಿಮ್ಮನ್ನು ಕಾಪಾಡಲಿ, ಈಮಾನ್ ಸಲಾಮತ್ತು ಮಾಡಿ ಅನುಗ್ರಹಿಸಲಿ, ಆಮೀನ್. ದೇಶ ಭಾಷೆಗಳ ಸಾಂಸ್ಕೃತಿಕ ನಾಡು, ಕಡಲ ಕಿನಾರೆಯ ಅಲೆಗಳ ಸುಂದರ ಚಂದದನ ಬೀಡು, ಜಾತಿ ಮತ ಭೇದವಿಲ್ಲದೆ ಜೀವಿಸಿ ಸೌಹಾರ್ದತೆಯ ಸಾರಿದ ಬುದ್ಧಿವಂತರ ಜಿಲ್ಲೆಯು ಇತಿಹಾಸ ತಾಣಗಳಾಗಲು ಕಾರಣರು. ಗತಕಾಲದಲ್ಲಿ ಕಳೆದ ಔಲಿಯಾಗಳ ತ್ಯಾಗಮಯ ಚರಿತ್ರೆಗಳಾಗಿವೆ. ಪ್ರಾಚೀನ ಕಾಲದಿಂದಲೂ ಭಾರತೀಯರು ಎಲ್ಲರನ್ನು ಮತ್ತು ಎಲ್ಲವನ್ನೂ ಒಳಗೊಂಡ ಸಂಯುಕ್ತ ಹಾಗೂ ಸಮ್ಮಿಶ್ರ ಸಂಸ್ಕೃತಿಯನ್ನು ಪರಿಪಾಲಿಸುತ್ತಾ ಸೌಹಾರ್ದತೆಯಿಂದ ಸಹಜೀವಿಗಳಾಗಿ ಸಹಬಾಳ್ವೆ ನಡೆಸುತ್ತಾ ಬಂದಿದ್ದಾರೆ. ಅದರಲ್ಲೂ ಮಧ್ಯಕಾಲೀನ ಅವಧಿಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಸೂಫಿ ಪರಂಪರೆಯು ನಿತ್ಯ ಜೀವನದಲ್ಲಿ ನೈತಿಕತೆ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಗೆ ಹೆಚ್ಚಿನ ಹೊತ್ತು ನೀಡಿ ಇಲ್ಲಿನ ಭಾವೈಕ್ಯ ಪರಂಪರೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಸೌಹಾರ್ದಯುತವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಯಶಸ್ವಿಯಾದರು. ಇಂತಹ ಸೌಹಾರ್ದಯುತವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಎಲ್ಲ ಧರ್ಮದ ಪ್ರತಿನಿಧಿಗಳ ಪಾತ್ರವೂ ಬಹಳಷ್ಟಿದೆಯಾದರೂ ಸರಳ ಜೀವಿಗಳಾಗಿ ತಾತ್ವಿಕ ನೆಲೆಯಲ್ಲಿ ಭಾವೈಕ್ಯತೆಗಾಗಿ ಶ್ರಮಿಸಿದ ಸೂಫಿಗಳ ಪಾತ್ರ ಬಹುದೊಡ್ಡದ್ದು. ಸರ್ವಧರ್ಮ ಸಮಭಾವ, ಜೀವಪರತೆ, ಸ್ನೇಹ, ಪ್ರೀತಿ, ಮಮತೆಯನ್ನು ಜನಸಮೂಹದಲ್ಲಿ ಬಿತ್ತುವ ಮೂಲಕ ಧರ್ಮ ಪರಿಪಾಲನೆ ಮಾಡುತ್ತಾ ಶಾಂತಿಯ ಸಂದೇಶವನ್ನು ಸಾರುತ್ತಾ ಈ ನಾಡಿನ ಬಹುಸಂಸ್ಕೃತಿ ಹಾಗೂ ಧಾರ್ಮಿಕ ಸೌಹಾರ್ದತೆಗೆ ಅಪಾರ ಕೊಡುಗೆ ಸಲ್ಲಿಸಿದ ಅಸಂಖ್ಯ ಸೂಫಿಗಳ ಪೈಕಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಂಬಿಲದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹಾತ್ಮರು ಕೂಡ ಒಬ್ಬರು. ದೇಶ ವಿಭಜನೆಗೂ ನೂರಾರು ವರ್ಷಗಳ ಹಿಂದೆ ಇಂದಿನ ಬಾಂಬಿಲ ಎಂಬ ನಿರ್ಜನ ಪ್ರದೇಶದ ದಟ್ಟಕಾಡು ಪ್ರದೇಶದಲ್ಲಿ ಅಲ್ಲಾಹನ ಇಷ್ಟದಾಸರಾಗಿ ಜೀವಿಸಿ ಕಷ್ಟನಷ್ಟಗಳಿಗೆ ಪರಿಹಾರವಾಗಿ ತನ್ನ ಕಶ್ಫು ಕರಾಮತುಗಳನ್ನು ತೋರಿಸಿ ನಾಡಿನ ಕೀರ್ತಿಯನ್ನು ಬೆಳಗಿದ ಮಹಾನ್ ಔಲಿಯಾಗಳ ತಾಣವಾಗಿದೆ ವಲಿಯುಲ್ಲಾಹಿ ಸಯ್ಯಿದ್ ಬುಖಾರಿ ಕದ್ದಸಲ್ಲಾಹು ಸುರ್ರುಲ್ ಅಜೀಜ್ ದರ್ಗಾ ಶರೀಫ್, ಬಾಂಬಿಲ, ಬಂಟ್ವಾಳ. ಅಲ್ಲಾಹನ ಔಲಿಯಾಗಳ ತಾಣಗಳನ್ನು ತುಚ್ಛವಾಗಿ ಕಾಣುವವರು ಒಂದು ಭಾಗದಲ್ಲಿ, ಅದೇ ಔಲಿಯಾಗಳ ತಾಣಗಳನ್ನು ಒಡೆದುರುಳಿಸುವವರು ಮತ್ತೊಂದು ಭಾಗದಲ್ಲಿ, ಧರ್ಮಾಂಧತೆಯ ಅಮಲಲ್ಲಿ ಉರುಳಿಸಿದ ಭವನಗಳು ಮತ್ತೊಂದೆಡೆಯಲ್ಲಿ. ಇವೆಲ್ಲವೂ ಕೇವಲ ದುನಿಯಾದ ಹಿಂದೆ ಓಡುವ ಕಪೋಲಕಲ್ಪಿತರ ಅಬ್ಬರ ಮತ್ತು ರಾಜಕೀಯ ಪಕ್ಷಗಳ ಅಟ್ಟಹಾಸದ ಭಾಗವಲ್ಲದೆ ಬೇರೇನಲ್ಲ. ಇವೆಲ್ಲಕ್ಕೂ ಮಿಗಿಲಾಗಿ ಸಾಹೋದರ್ಯತೆಯನ್ನು ಸಾರುವ ಸಮಾಜದ ಹಿತಚಿಂತಕರು, ಜನಸಾಮಾನ್ಯರು ಜಾತಿ ಮತ ಭೇದವಿಲ್ಲದೆ ತಮ್ಮ ಆಶ್ವಾಸನೆಗಳ ಈಡೇರುವಿಕೆಗಾಗಿ ಆ ಮಹಾನವರುಗಳ ಸನ್ನಿಧಿಯಲ್ಲಿ ಒಟ್ಟು ಸೇರುವ ಜನ ಸಾಗರಗಳು. ಇದಾಗಿದೆ ಈ ನಾಡಿನ ಪಾರಂಪರ್ಯ. ಈ ನಾಡಿನ ಸಾಹೋದರ್ಯತೆ ಹಾಗೂ ಸಮಾಧಾನ, ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪಾರಂಪರ್ಯವೂ ಹೌದು. ದೈಹಿಕ ಚಿಂತನೆಗಳನ್ನು ಬದಿಗಿಟ್ಟು ತಮ್ಮನ್ನು ಇಲಾಹನೆಡೆಗೆ ಸಮರ್ಪಿಸಿದವರಾಗಿರುತ್ತಾರೆ ಔಲಿಯಾಗಳು. ಅಂತಹ ಔಲಿಯಾಗಳು ನಮ್ಮೂರಿನ ಪರಿಸರದ ಬಾಂಬಿಲ ಎಂಬಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿದ್ದಾರೆ. ಅಲ್ಲಾಹು ಜಲ್ಲ ಜಲಾಲುಹು ಈ ಮಹಾತ್ಮರ ಮದದ್ ನಮಗೆ ನೀಡಿ ಅನುಗ್ರಹಿಸಲಿ, ಆಮೀನ್. ದುವಾ ವಸಿಯತ್ತಿನೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.